ಕೇಂದ್ರ ಬಜೆಟ್ನಲ್ಲಿ ತಾರತಮ್ಯ ಆಗಿದೆ ಅಂತ ಸಂಸತ್ ಆವರಣದಲ್ಲಿ ಇಂಡಿ ಒಕ್ಕೂಟ ಪ್ರತಿಭಟನೆ ನಡೆಸಿತು. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಸಮಾನವಾಗಿ ಪರಿಗಣಿಸಬೇಕು ಅಂತ ಒತ್ತಾಯಿಸಿದ್ರು. ಈ ಇಂಡಿ ಕೂಟದ ಪ್ರತಿಭಟನೆಗೆ ಭಾರಿ ಟೀಕೆಗಳು ಕೂಡ ವ್ಯಕ್ತವಾಗಿದೆ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ 2 ರಾಜ್ಯಗಳ ತಟ್ಟೆಗಳು ಪಕೋಡ ಜಿಲೇಬಿಯಿಂದ ತುಂಬಿ ಹೋಗಿದೆ, ಆದರೆ ಅನ್ಯ ರಾಜ್ಯಗಳ ತಟ್ಟೆ ಖಾಲಿಯಾಗಿದೆ. ಸಮತೋಲನ ಇಲ್ಲದಿದ್ರೆ ಅಭಿವೃದ್ಧಿ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ರು. ವಿಪಕ್ಷಗಳ ಪ್ರತಿಭಟನೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿರುಗೇಟು ಕೊಟ್ಟು ಯಾವ ರಾಜ್ಯವನ್ನು ಕಡೆಗಣಿಸಿಲ್ಲ, ಪ್ರತಿ ರಾಜ್ಯವನ್ನ ಬಜೆಟ್ನಲ್ಲಿ ಹೆಸರಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. कल बजट पेश हुआ, उस बजट में किसी स्टेट को कुछ नहीं मिला और सबके थाली खाली और 2 के थाली में पकोड़ा. और Congress party has been in power for a very long time in this country. They presented so many different budgets and they would know clearly that in every budget you don't get an opportunity to name it. That is true. ಎಲ್ಲ ಬಜೆಟ್ಗಳಲ್ಲಿ ಎಲ್ಲ ರಾಜ್ಯಗಳ ಹೆಸರು ಬಂದಿದೆ ಅಂತ ಕಾಂಗ್ರೆಸ್ ಪಾರ್ಟಿ ತಂದ ಎಲ್ಲ ಬಜೆಟಲ್ಲೂ ತೋರಿಸ್ಲಿ ನೋಡೋಣ. ಇಲ್ಲ ಅದು. ನಂಬರ್ 2, ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಇದು. ರಾಜ್ಯ ಬಜೆಟ್ನಲ್ಲಿ ಎಲ್ಲ ಜಿಲ್ಲೆ ಹೆಸರು ಇರುತ್ತಾ? ಇಲ್ಲ. ರಾಜ್ಯ ಬಜೆಟ್ನಲ್ಲಿ ಫೈನಾನ್ಸ್ ಮಿನಿಸ್ಟ್ರು ಅಥವಾ ಪವರ್ಫುಲ್ ಮಿನಿಸ್ಟ್ರುಗಳು ಅವರು ಜಿಲ್ಲೆಗೆ ಎಕ್ಸ್ಟ್ರಾ ತಗೊಂಡಾಗ ಅದೇನದು? ಅದು ಜಾಂಗೀರು ಮತ್ತೆ ಬೋಂಡಾನ ಪಕೋಡ. ಈ ತಾರತಮ್ಯ ಎಂಬುದು ನೀವು ನೋಡೋವರೆಗೆ ಇಲ್ಲ ಅಂತಲ್ಲ. ಅನುದಾನ ಎಲ್ಲ ರಾಜ್ಯಗಳಿಗೂ. ಮೂರನೇ ಬಹಳ ಇಂಪಾರ್ಟೆಂಟ್. ಅಫ್ಕೋರ್ಸ್ ಅನ್ಸತ್ತೆ ಎಲ್ಲ ರಾಜ್ಯಗಳಿಗೆ ನಮ್ದೆಲ್ಲ ಬಂದಿಲ್ವೇನೋ ಏನು ಅಂತ. ಹಂಗಾಗಿರಲ್ಲ. ಅದು ಎಕ್ಸ್ಟ್ರಾ ಬರಬೇಕಾಗಿದ್ದು ಬಂದಿಲ್ಲ ಅನ್ನೋ ವಾದ ಈಗ. ಫಾರ್ ಎಕ್ಸಾಂಪಲ್ ಆಂಧ್ರಾಗ ಒಂದು 25,000 ಕೋಟಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಬಿಹಾರಕ್ಕೆ ಒಂದು 75,000 ಕೋಟಿ ಕೊಟ್ಟಿದ್ದಾರೆ. ಹೆಚ್ಚುವರಿ ಒಂಥರ ವಿಶೇಷ ಅನುದಾನದ ಥರ ಕೊಟ್ಬಿಟ್ಟಿದ್ದಾರೆ. 2 ಸೇರಿದ್ರೆ ಎಷ್ಟಾಯ್ತು? 1,00,000 ಕೋಟಿ ಆಯ್ತು ಅಷ್ಟೇ. 1,00,000 ಕೋಟಿನೇ ಬಜೆಟ್ ಅಲ್ಲ, 30 ಚಿಲ್ಲರೆ ಲಕ್ಷ ಇದೆ ಅಲ್ಲಿ. ರಾಜ್ಯಗಳ ಯೋಜನೆಗಳಿಗೆ, ನಡೆಯುತ್ತಿರುವ ಮತ್ತು ನಡೆಯಬೇಕಾದ ಯೋಜನೆಗಳಿಗೆ ಹೋಗುವ ಹಣ ಹೋಗೇ ಹೋಗಲೇ. ಈಗ ನಾಳೆಯಿಂದ ಕರ್ನಾಟಕದಲ್ಲಿ 0 ಕೇಂದ್ರ ಸರ್ಕಾರದ ಕಾಸು 1 ರೂಪಾಯೂ ಇಲ್ಲ ಅಂತನಾ? ಯಾವ ಯೋಜನೆದು ಸಿಗಲ್ಲ. ಹಂಗಾಗಲ್ಲ, ಇದ್ದೇ ಇರುತ್ತೆ. ಹೆಚ್ಚುವರಿಯವರಿಬ್ಬರಿಗೂ ಕೊಟ್ಟಿದ್ದೀರಿ ಅನ್ನೋದು ನಿಮ್ಮ ವಾದ. ಹಾಗಿದ್ರೆ ನೀವು ಆಂಧ್ರ ಬಿಹಾರ ಕೊಡಬಾರ್ದಾಗಿತ್ತು ಅಂತೀರೋ? ಎಲ್ಲರಿಗಂತೂ ಕೊಡಕ್ಕಾಗಲ್ಲ. ಮತ್ತು ಈ ರೀತಿಯ ಕೆಲಸಗಳನ್ನು ಎಲ್ಲ ಸರ್ಕಾರಗಳು ರಾಜಕೀಯ ಅನುಕೂಲತೆಗೆ ಮಾಡಿರುತ್ತವೆ. ಈಗ ನಾಳೆ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಮಮತಾ ಬ್ಯಾನರ್ಜಿ ಬಿಟ್ಬಿಡ್ತಿದ್ರಾ ಮೇಡಮ್? ಲಾಲೂ ಪ್ರಸಾದ್ ಯಾದವ್ ಬಿಟ್ಬಿಡ್ತಿದ್ರಾ ನಿಮ್ಮನ್ನು ಬಿಹಾರದಿಂದ? ಅಥವಾ ಯಾವುದೋ 4,932 ಪಕ್ಷನ 39 ಪಕ್ಷನ ಇದೆಲ್ಲ ಬಿಟ್ಬಿಡ್ತಿ ಸ್ಟಾಲಿನ್ ಬಿಟ್ಬಿಡ್ತಿದ್ರಾ ನಿಮ್ಮನ್ನ? ಬಿಟ್ಬಿಡ್ತಿದ್ರಾ ನಿಮ್ಮನ್ನ ಆಗ? ಅದೆಂಗೆ? ಹಾಗೆ ಇದುವೇ ದುಡ್ಡಿರುತ್ತೆ. ಇಲ್ಲ, ನಮ್ಮ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ. ಆ ಇಂಡಿದು ಒಕ್ಕೂಟದ್ದು ನನಗೇನು ಅರ್ಥವಾಗಿಲ್ಲ ಅವ್ರದ್ದು. ಅಲ್ಲಿಗೆ ಜಲೇಬಿ ಪಕೋಡ ಇದೆ, ಬೇರೆ ಎಲ್ಲ ಖಾಲಿ. ಹೆಂಗೆ ಖಾಲಿ ಅಂದರೆ ವೆಸ್ಟ್ ಬೆಂಗಾಲ್ಗೆ ನಾಳೆಯಿಂದ 0 ರೂಪಾಯಿ, ಇಲಾಖೆಗಳಿಗೆ ತೆಲಂಗಾಣಕ್ಕೆ ನಾಳೆಯಿಂದ 0 ರೂಪಾಯಿ. ಹಂಗಾರೆ ಇಲಾಖಾವಾರು ಡಿಪಾರ್ಟ್ಮೆಂಟ್ ವೈಸು ಸ್ಕೀಮ್ ವೈಸ್ ಹೋಗ್ಬೇಕಾದ ದುಡ್ಡು ಹೋಗ್ಲೇಬೇಕಲ್ಲ. ಇಲ್ಲಿದ್ರೆ 1,00,000 ಕೋಟಿಗೆ ಬಜೆಟಾ? 30 ಲಕ್ಷ ಇದೆ ಅಲ್ಲಿ ಬಜೆಟ್ ಅಲ್ಲಿ. ನಮ್ಮ ಪ್ರಾಬ್ಲಮ್ ಅದಲ್ರಿ ಖರ್ಗೆ ಸಾಹೇಬ್ರು. ನೀವು ನಮ್ದನ್ನು ಹೇಳ್ರಿ ಅಂದ್ರೆ ಬರೀ ಫುಲ್ ಆಲ್ ಇಂಡಿಯಾ ಲೀಡರ್ ಆಗ್ಬಿಟ್ರಿ ನೀವು. ಕರ್ನಾಟಕದಿಂದ ಎಲ್ಲ ಬೆಳೆದೋಗ್ಬಿಟ್ಟು ನೀವು ಇದು ಹೇಳ್ರಿ ಅಂದ್ರೆ ಅದು ಹೇಳಲ್ಲ. ನಮ್ಮ ಕರ್ನಾಟಕದ ಸಮಸ್ಯೆ ಏನು ಅಂತ ಮಾತ್ರ ನಾನು ಹೇಳ್ತೀನಿ. ಬೇರೆಯವ್ರು ಏನಾರು ಮಾಡ್ಕೊಂಡು ಹೋಗಿ, ನನಗೇನು ಹೋಗ್ಬೇಕು. ನಮ್ಮ ಸಮಸ್ಯೆ ಆಂಧ್ರ ಮತ್ತು ಬಿಹಾರಕ್ಕೆ ಏನಕ್ಕಪ್ಪ ಕೊಟ್ರಿ ಎಕ್ಸ್ಟ್ರಾ ಕಾಸು ಅಥವಾ ಒಂದು ವಿಶೇಷ ಪುರಸ್ಕಾರವನ್ನ? ರಾಜಕೀಯವಾಗಿ ನಿಮ್ಮ ಜೊತೆ ನಿಂತಿದ್ದಾರೆ. ಅದೇ ಮಾನದಂಡವನ್ನ ಕರ್ನಾಟಕಕ್ಕೆ ಯಾಕಪ್ಪ ಕೊಡಲ್ಲ? ಇಡೀ ದಕ್ಷಿಣ ಭಾರತದಲ್ಲಿ ನಿಮಗೆ ಗತಿ ಇರೋರು ನಾವು ಒಬ್ಬರೇ ಅಂತ ನನ್ನ ವಾದ. ಹೆಚ್ಚು ಸಂಸದನ್ನ ನಾನು ಆಂಧ್ರ ಬಿಹಾರ ಕೊಟ್ಟಂಗೆ ವಿಶೇಷ 75,000 crores ಕೊಟ್ಬಿಡಿ ಇಲ್ಲಿ ಅಂತಾನೂ ಕೇಳಿಲ್ಲ. ಕಾರಜೋಳರು ಹೇಳ್ತಾರೆ ಅಲ್ಲೆಲ್ಲೋ ರೈಲ್ವೆದು ಕೊಟ್ಟಿದ್ದೀವಿ. ನೆಕ್ಸ್ಟ್ ಅವರೇ ಹೇಳ್ತಾರಲ್ಲ, ಅದಕ್ಕೆ ಬಂದಾಗ ಹೇಳ್ತೀನಿ. ಅದಕ್ಕೆ ಬಂದಾಗ ಅವ್ರಿಗೆ ಉತ್ತರ ಕೊಡ್ತೀನಿ. ಭಾಳ ಅನುಭವಿ ಅವರು. ನಿಮ್ಮ ಅಪಾರ ಜ್ಞಾನನ ಜನರಿಗೆ ಹೇಳಿದ್ದೀರಿ. ನಾವು ಹೇಳಬೇಕಲ್ಲ ನಿಮ್ಗೆ ವಾಪಸ್ಸು ಹೇಳ್ತೀವಿ. ನಮ್ಮ ಪ್ರಶ್ನೆ ಕರ್ನಾಟಕದ್ದು ಅದು. ಇಡೀ ದಕ್ಷಿಣ ಭಾರತದಲ್ಲಿ ನಿಮಗೆ ಇರುವ ಏಕೈಕ ಬಾವುಟಾರಿಸೋ ರಾಜ್ಯ ಸರಿಯಾಗಿ ನೆಟ್ಟಿಗೆ ಈಗ ಯಾವುದೋ ಒಂಚೂರು ತೆಲಂಗಾಣಲ್ಲಿ ಒಂದು 6 ಸೀಟೋ 4 ಸೀಟೋ ಬಂದಿದ್ದು ಬಿಟ್ಟರೆ ನಿಮಗೆ ಅಲ್ಲಿಗೆ ಪೊಲಿಟಿಕಲ್ ಆದರೆ ಇಲ್ಲಿ ಕನಿಷ್ಠ ಪ್ರಸ್ತಾಪವಾದರೂ ಬೇಡವಾ? ತಾಂತ್ರಿಕವಾಗಿ ಸಮಸ್ಯೆ ಇರೋ ಹಣನ ಕೊಡ್ತೀವಿ ಕರ್ನಾಟಕಕ್ಕೆ. ಯಾಕೆ? ರಾಜ್ಯದಿಂದ ಆಯ್ಕೆ ಹೋಗಿದ್ದೀರಿ ಮೇಡಮ್ ನೀವು.
ನೀವು ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರೋದು. ಹೌದು. ಮತ್ತೆ ಅದನ್ನೇ ಇಶ್ಯೂ ಮಾಡಿ ಸಿದ್ದರಾಮಯ್ಯ ಡೆಲ್ಲಿವರೆಗೂ ಹೋಗಿ ಪ್ರೊಟೆಸ್ಟ್ ಮಾಡಿರೋದು. ನನ್ನ ತೆರಿಗೆ ನನ್ನ ಹಕ್ಕು ಅನ್ಕೊಂಡೆಲ್ಲ. ಒಂದು ಬೇಡವಾ, ಒಂದು ಕನಿಷ್ಠ ಕರ್ನಾಟಕದಿಂದ ಹೋಗಿದ್ದೀನಿ ಅನ್ನೋಕ್ಕಾರ ಅದೊಂದು ಪ್ರಸ್ತಾಪ ಬೇಡವಾ? ಅಷ್ಟೇ ನಾನು ಕೇಳಿದ್ದಿದ್ದು. ಇದನ್ನು ಕೇಳಿ ಬಿ ಜೆ ಪಿಯವ್ರಿಗೆ IMF ಡೈರೆಕ್ಟರ್ಗಳು, ವರ್ಲ್ಡ್ ಬ್ಯಾಂಕ್ ಇಂದು ಚೇರ್ಮನ್ಗಳು ಆಡ್ದಂಗೆ ಆಡ್ತಾರೆ. ಯೋಗ್ಯತೆಗೆ 4 ಕಾಸು ತಗೊಂಬಂದು 2 ಯೋಜನೆ ತಗೊಂಬರೋ ಬೆನ್ಮೂಳೆ ಇಲ್ಲದೆ ಇದ್ದವ್ರುಗಳು. ಎಸ್